ನಮಸ್ಕಾರ ಸ್ನೇಹಿತರೆ. ವಾರಿಜಾ ಪೂಜಾರ್ತಿ ಅಂತ ಒಬ್ಬಳು ಹೆಣ್ಮಗಳು ಧೀರಜ್ ಕೆಲ್ಲನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಯಾವಾಗ ಧೀರಜ್ ಕೆಲ್ಲ ಅತ್ಯಾಚಾರ ಮಾಡಿ ಮನೆಗೆ ಹೋಗಿ ಶರ್ಟ್ ಬಿಚ್ಚಿಡ್ತಾನೆ, ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು ಅಂತ ವಾರಿಜಾ ಪೂಜಾರ್ತಿಯವಳು ಧೀರಜ್ ಕೆಲ್ಲನ್ಗೆ ಕೇಳಿದ್ಲಂತೆ, ಏನು ದಣಿಗಳೇ ಇದರಲ್ಲಿ ರಕ್ತದ ಕಲೆ ಇದೆಯಲ್ಲ ಅಂತ. ಆವಾಗ ಮಾರನೇ ದಿನ ವಾರಿಜಾ ಪೂಜಾರ್ತಿಯವಳು ಹೆಣವಾಗಿ ಬಾವಿಯಲ್ಲಿ ಬಿದ್ದಿರ್ತಾಳೆ ಅಂತ ಈ ಕತೆ ನೀವು ಕೇಳಿರ್ಬೋದು. ನಾನಂತೂ ಕೇಳಿದ್ದೀನಿ. ಯಾವ ವಿಡಿಯೋ ಎಲ್ಲಿ ಅಂತ ಹೇಳ್ತೀನಿ, ನೆನ್ಪು ಮಾಡ್ಕೊಳ್ಳಿ. ಯಾವಾಗ ಕಲರ್ ಕಾಗೆ ಹಾರಿಸಿ ಸಮೀರ್ ವಿಡಿಯೋ ಬಿಟ್ಟಿದ್ನೋ ಆ AI ವಿಡಿಯೋ ಅಲ್ಲಿ ನೀವು ನೋಡಿರ್ಬೋದು. ಆ ಕಥೆಯ ನಿಜಾಂಶ ಏನು ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಪೂರ್ತಿ ಕೊನೆಯವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ಅವಳ ಹೆಸರು ವಾರಿಜಾ ಪೂಜಾರ್ತಿ ಅಲ್ಲ, ಅವಳ ಹೆಸರು ವಾರಿಜಾ ಆಚಾರ್ತಿ ಅಂತ. ಅವಳು ಅವನ ಮನೆಯಲ್ಲಿ ಬಟ್ಟೆ ಒಗೆಯೋ ಕೆಲಸ ಮಾಡ್ತಿರ್ಲಿಲ್ಲ. ಅವನ ಮನೆಯಲ್ಲಿ ಅವಳು ಮಕ್ಕಳ ಪಾಲನೆಯನ್ನು ಮಾಡ್ತಿದ್ಳು. ಮತ್ತೆ ಸಮೀರ್ ನಮಗೆ ಪೂಜಾರ್ತಿ ಅಂತ ಹೇಳಿದಾನೆ, ನೀನು ನೋಡಿದರೆ ಆಚಾರ್ತಿ ಅಂತಿದೆಯಲ್ಲ ವಿಶ್ವಾಸ್, ಏನು ಅಂತ ಕೇಳ್ಬೋದು. ಅವರು ಆಚಾರ್ತಿ ಅಂತ ಮಾಡಿದ್ದು ಕಾರಣ, ನಮ್ಮ ಕರಾವಳಿ ಭಾಗದಲ್ಲಿ ಬಹುದೊಡ್ಡ ವರ್ಗ ಇರುವಂಥದ್ದು ಬಿಲ್ಲವ ಸಮುದಾಯ. ಅವರನ್ನು ಇದರ ವಿರುದ್ಧ ಎತ್ತಿ ಕಟ್ಟುವ ಒಂದು ಷಡ್ಯಂತ್ರದ ಭಾಗ. ಮತ್ತೊಂದು, ಆ ಸಮೀರ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ವಾರಿಜಾ ಪೂಜಾರ್ತಿ ಸೌಜನ್ಯ ಪ್ರಕರಣದ ಮಾರನೇ ದಿನನೇ ಸತ್ತಿರೋದು ಅಂತ ಇದೆ. ಆದರೆ ಅದು ಸುಳ್ಳು. ವಾರಿಜಾ ಪೂಜಾರ್ತಿ ಸತ್ತಿರೋದು 1 ವರ್ಷದ ಬಳಿಕ. 1 ವರ್ಷದ ಬಳಿಕ ಸತ್ತಿರಬೇಕಾದ್ರೆ ಧೀರಜ್ ಕೆಲ್ಲನ ಶರ್ಟು ಏನು ಫ್ರಿಜ್ನಲ್ಲಿ ಇಟ್ಟಿದ್ರ ಅಂತ ನನ್ನ ಪ್ರಶ್ನೆ. ಯಾರ್ಯಾರು ಆ ವಿಡಿಯೋ ನೋಡಿ ಆ ಸಮೀರ್ನ ಫಾಲೋ ಮಾಡಿದ್ರು, ನೀವೆಲ್ಲರೂ ಸಮೀರ್ಗೆ ಈ ಪ್ರಶ್ನೆ ಕಮೆಂಟ್ ಮೂಲಕ ಕೇಳಬೇಕು. ಅವರು ಬಾವಿಗೆ ಬಿದ್ದು ಸತ್ತಿರೋದು, ಅವರನ್ನು ಯಾರೂ ದೂಡಿದ್ದಲ್ಲ, ಯಾರೂ ಕೊಲೆ ಮಾಡಿರೋದಲ್ಲ, ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಅವರು ಬಾವಿಗೆ ಬಿದ್ದು ಸತ್ತಿರೋದು ನಿನಗೆ ಗೊತ್ತು ಅಂತ ನನ್ನನ್ನು ಕೇಳ್ಬೋದು. ಇದೇ ರೀತಿ ಸಮೀರ್ ಸ್ಟೋರಿ ಹೇಳುವಾಗ ನೀವು ಯಾರಾದರೂ ಅವನನ್ನು ಪ್ರಶ್ನೆ ಮಾಡಿದ್ರಾ ಅಂತ ನನ್ನ ಪ್ರಶ್ನೆ. ಹೋಗಿ ಅವನನ್ನು ಪ್ರಶ್ನೆ ಮಾಡಿ. ನಾನೇನು ಅವನ ಥರ ಸುಳ್ಳು ಹೇಳ್ತಿಲ್ಲ, ಕತೆ ಕಟ್ಟಿ ಹೇಳ್ತಿಲ್ಲ. ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಇದೆ. ಮತ್ತು ವಾರಿಜಾ ಆಚಾರ್ತಿಯವರ ಕುಟುಂಬದವರು ಕೊಟ್ಟ ಮಾಹಿತಿಯ ಮೇರೆಗೆ ನಾನು ನಿಮ್ಮನ್ನು ಹೇಳುತ್ತಿದ್ದೇನೆ. ಇದು ಒಂದು ಎಕ್ಸಾಂಪಲ್, ಹೇಗೆ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸುಮಾರು ಎಕ್ಸಾಂಪಲ್ಗಳಲ್ಲಿ ಇದು ಒಂದು. ಈಗಾಗಲೇ ನೀವು ನೋಡಿದಿರಿ ಪ್ರೀವಿಯಸ್ ವಿಡಿಯೋಲಿ ಹೇಗೆ ಅನನ್ಯ ಭಟ್ ಅಂತ ಹೇಳ್ಕೊಂಡು ಅದೊಂದು ಷಡ್ಯಂತ್ರ ರೂಪಿಸಿದರು ಅಂತ. ಬರುವಂಥ ದಿನಗಳಲ್ಲಿ ಸಮೀರ್ ಇನ್ನು ಯಾವ್ಯಾವ ಆರೋಪ ಮಾಡಿದ್ದನೋ ಅವೆಲ್ಲದಕ್ಕೂ ಉತ್ತರ ಕೊಡುತ್ತೇನೆ. ವಿಡಿಯೋ ಮಾಡಿ ಸತ್ಯ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.